ಇದನ್ನ ಹಣ್ಣು ಮಾಡಕನ ಕೊಡ್ಬೇಕಿತ್ತೆ. ಅದೇನು ಔಷಧಿ ಬತ್ತದ ಈಗ ಬುಟ್ಟತಾಗೆ ಹಣ್ಣು ಮಾಡಕನ ಕೊಟ್ಟಿದ್ರ ತಗ ಹಣ್ಣನ ಆಗಿರೋದತ್ತಾಗೆ. ಮನೆನಾಗ ಇಕ್ಬಿಟ್ಟು ಇವ್ನು ಕಾಯಿ ಕಿತ್ಕೊಂಡ್ಬಿಟ್ಟು ಬಂದು ಇಕ್ತಾನೆ. ನಮ್ಮ ಚಿಕ್ಕೋನ್ಗಿದೆಲ್ಲ ಗೊತ್ತೇ ಆಗಕ್ಕಿಲ್ಲ. ಹಾಂ ಈಗ ಅವ್ರದ್ದು ಎಲ್ಲಿ ಹೋದ್ರು ಏನು ಕಚ್ಚಿಯೋ ಫೋನ್ ಬೇರೆ ಆಫ್ ಮಾಡ್ಕೊಂಡವ್ರಿ. ನನಗಂತೂ ಮನೆನಾಗ ನೆಮ್ಮದಿನೇ ಇಲ್ಲ. ಟೆನ್ಷನ್ ಮೇಲೆ ಟೆನ್ಷನ್ನು. ಯಾಕಪ್ಪ ಬೇಕಿ ಸಂಸಾರ ಅಂತ ಅನ್ನಿಸ್ತದೆ. ಹೆಂಗೋನು ನೆಮ್ಮದಿಯಾಗಿರೋನಿ ಅಂದರೆ ಇದ್ದರಿದ್ರೆ ನನ್ನ ಮಕ್ಕಳು ಕೇಳೋಕ್ಕಿಲ್ಲ. ನನ್ನ ಸಸಿಗಳು ಒಬ್ರಿಗಿನೊಬ್ರು ಬಿಲಾಲಿಗಳು. ಏನು ಮಾಡ್ತೀಯ, ಜೀವನದಾಗ ನೆಮ್ಮದಿನೇ ಇಲ್ದಿದ್ದಂಗೆ ಆಗೋಗ್ಬಿಟ್ಟೈತೆ ನನಗಂತೂ. ಲೋ ಮಗ, ಲೋ ಮಗ, ಎಲ್ಲಿದೀಗ ಬಾರ್ಲಾ? ಅಯ್ಯೋ ಇವನು ಕೇಳಕ್ಕಿಲ್ಲ. ನಮ್ಮ ಕರ್ಮಗಳಿಗೆ ಏನು ಮಾಡೋಕ್ಕಾಯ್ತದೆ? ಲೋ ಮಗ, ಲೋ ಮಗ, ಲೋ ಪದ್ದಿ, ಇವ್ರೇನು ಕೇಳಿಸ್ಕೊಳ್ಳೋದು ಇಲ್ವಲ್ಲ? ಎಲ್ಲ ಹಾಳಾಗೋಯ್ತವೋ ಇವ್ರಂತೂ. ಮನೆನಾಗೆ ಹೇಳ್ಕೊಳಕ್ ಮಾತ್ರ ನಿಂಗೇನು ಜಯಕ್ಕ 3 ಜನ ಗಂಡು ಮಕ್ಕಳು, ನಿಂಗೇನು ಜಯಕ್ಕ 3 ಜನ ಗಂಡು ಮಕ್ಕಳು. 3 ಜನನೂ ಒಂದು 3 ಸೆಕೆಂಡು ಮನೆನಾಗಿರಕ್ಕಿಲ್ಲ. ಅಲೀತಿತ್ತವೆ ಏನನ್ನ ಕೆಲಸ ಪಲ್ಸ ಅಂತ ಎಷ್ಟು ಹೇಳಿದ್ರು ಏನು ಕೇಳೋದಿಲ್ಲ. ಬರೀ ಅಲೀತಿರೋದೇನೆ ನೀಯ. ಅಲ್ಲ ಕಣಮಿ, ಮನೆನಾಗ 4-5 ಕಿತ ಕಿರುಚಲಿಲ್ಲ ಅಂದ್ರೆ ನೀವು ಯಾರು ಬರೋದೇ ಇಲ್ವಲ್ಲ? ಅದು ಏನು ಮಾಡ್ತಿತ್ತೀರಾ ಮನೆಯಾಗೆ ಅಂತ ಹೇಳ್ಬಿಟ್ಟು ತಗ ಈ ಬಾಳೆಗೊನೆ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಇದ್ರಾಗ ಮಡಗಿರು ಹಣ್ಣು ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ಕೊಡೋಣ. ಇಲ್ಲ ಊಜೆ ಒಳಗಡೆ ಎಲ್ಲ ದೊಡ್ಡ ಊಜೆನಾಗ ಹಾಕ್ಬಿಟ್ಟು ಇಲ್ಲ ತಪ್ಲೆ ಗಿಪ್ಲೆಗೆ ಇಕ್ಬಿಟ್ಟು ಒಂದು ಊದ್ಗಡ್ಡೆ ಹಚ್ಬಿಟ್ಟು ಮುಚ್ಬಿಟ್ರೆ ಹೆಂಗೋ ಬಾಳೆಹಣ್ಣನ ಹಣ್ಣು ಆಯ್ತವೆ. ಎತ್ಕೊಂಡೋಗಿ ಮಡಗೋಗು. ಎಲ್ಲ ಕುಗಿ ಕುಗಿ ನನಗೂ ಸಾಕಾಗೋಯ್ತದೆ. ಇನ್ನೇನು ಬೇಕಾಯ್ತದೆ, ಯಾರನ್ನ ಒಂದೊಂದು ಬಾಳೆಹಣ್ಣು ತಿನ್ಕತ್ತಾರೆ. ಮತ್ತೆ ಇವಾಗ ನಾನೇನಾರ ತಪ್ಪು ಮಾಡಿದ್ರೆ ನೀವು ನನಗೆ ಶಿಕ್ಷೆ ಕೊಡ್ತೀರಾ ಇಲ್ಲ ನನ್ನ ಗಂಡಂಗೆ ಶಿಕ್ಷೆ ಕೊಡ್ತೀರಾ? ನಿಂಗೆ ಶಿಕ್ಷೆ ಕೊಡ್ತೀನಿ. ನೀನು ಮಾಡಿರೋ ತಪ್ಪಿಗೆ ನಿನಗೆ ಶಿಕ್ಷೆ ಕೊಡಬೇಕು. ಅದು ಬಿಟ್ಬಿಟ್ಟು ನಿನ್ನ ಗಂಡಂಗೆ ಶಿಕ್ಷೆ ಕೊಟ್ಟರೆ ಎಲ್ಲಿ ಬುದ್ಧಿ ಕಲಿತೀಗ ನೀನು? ಮತ್ತೆ ಇವಾಗ ಸಾಲ ಮಾಡಿರೋದು ಪ್ರೇಮ, ಆಮೇಲೆ ಮೋಸ ಮಾಡಿರೋದು ಪ್ರೇಮ ಪಾರಕಂಗೆ. ಆದರೆ ನಮ್ಮ ಭಾವ ಹೋಗ್ಬಿಟ್ಟು ಅವ್ರ ಮನೆನ ಕೂಲಿ ಮಾಡ್ತಾವ್ರಲ್ಲ, ಈಗ ಯಾವ ಸೀಮೆ ನ್ಯಾಯ ಅತ್ತೆ? ನಾನು ಎಣ್ಣೆಯಿಂದ ಯೋಚನೆ ಮಾಡ್ತಾನೇ ಇವನಿ, ಯಾಕೆ ನಮ್ಮ ಭಾವ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು. ನಿಮ್ಗಂಗೆ ಅನ್ನಿಸ್ತಿಲ್ವಾ ಅತ್ತೆ? ಹೂನಲ್ಲ, ನನ್ನ ಮಗನೇ ಕ್ಯಾಮೆ ಮಾಡ್ತಾವನೆ. ಆದ್ರೆ ಏನು ಮಾಡ್ತೀಯ, ಈ ಮನ್ಯಾಳಿ ಅಗ್ರಿಮೆಂಟಾಗ ಹಂಗೆ ಬರ್ದ್ಬಿಟ್ರು ಕೊಟ್ಬಿಟ್ಟವಳಂತಲ್ಲ ಪೇಪರಾಗೆ. ನನ್ನ ಗಂಡನೇನಿಯ ಬಂದು ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಇವಳೆ ಏನು 9 ತಿಂಗಳು ಎತ್ತು ಒತ್ತು ಸಾಕ್ಬಿಟ್ಟವಳೆ ಅನ್ನಂಗೆ. ಅಯ್ಯೋ ಅತ್ತೆ, ಇವಾಗ ಇವಳನೇನಿಯ ಅಲ್ಲಿ ಇರಿಸ್ಬಿಟ್ಟು ಆರಾಮಾಗಿ ನಮ್ಮ ಬಾವನ ಮನೆಗೆ ಕರ್ಕೊಂಬಿಟ್ಟು ಬಂದಿದ್ದೆ ಸರೋಗೋದು. ಇವಾಗ ಇವಳು ಬುದ್ಧಿ ಕಲಿಯೋಳು. ಹಂಗೇನಿಯ ನಮ್ಮ ಬಾವನು ನಮ್ಮ ಕಣ್ಣು ಮುಂದೆ ಓಡಾಡ್ಕೊಂಡಿರೋದು. ನಮ್ಗೆ ಅವಾಗ ಹೊಸಿ ಮನಸ್ಸಿಗೆ ಸಮಾಧಾನ ಆಗೋದು. ತಪ್ಪು ಮಾಡಿರೋರೇ ಶಿಕ್ಷೆ ಅನುಭವಿಸ್ತವ್ರೆ ಅಂತ ಹೇಳ್ಬಿಟ್ಟು ಅದು ಬಿಟ್ಬಿಟ್ಟು ಪಾಪ ಬಾವಂಗೆ ಶಿಕ್ಷೆ ಕೊಟ್ರೆ ಈ ಮೊಳ್ಳಿಗೆ ಹೆಂಗೆ ಅಲ್ಲ ಈ ಅಕ್ಕಂಗೆ ಹೆಂಗೆ ಬುದ್ಧಿ ಬರ್ತದೆ? ನೀವೇ ಯೋಚನೆ ಮಾಡಿ ಅತ್ತೆ. ಅಯ್ಯೋ ನಾನೇನು ತಂದಿಕ್ತಿಲ್ಲ ಕಣತ್ತೆ, ನಾನಿರೋದನ್ನ ಹೇಳ್ತಾ ಇವನಿ. ಒಂದು ಕಿತ ಯೋಚನೆ ಮಾಡಿ ನೋಡಿ. ಬಾಳೆಗನೆ ಎತ್ಕೊಂಡೋಗ್ಬಿಟ್ಟು ಮಾಗಾಕ್ಬಿಟ್ಟು ಬರ್ತೀನಿ ಕಣತ್ತೆ. ಅಲ್ವಾ, ನನ್ನ ಮಗ ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಈ ಮೊಳ್ಳಿ ಮಾಡಿರೋ ಕೆಲಸಕ್ಕೆ? ಈ ಪ್ರೇಮಿ ಒಂದೊಂದಲ್ಲ ಮಾಡಿರೋದು, ಅವಳನ್ನು ಅನುಭವಿಸ್ಬೇಕು, ನನ್ನ ಮಗ ಯಾಕೆ ಅನುಭವಿಸ್ಬೇಕು? ಲೇ ಪ್ರೇಮಿ, ಲೇ ಪ್ರೇಮಿ, ಬಾಳ ಇಲ್ಲಿ. ಅತ್ತೆ ಅತ್ತೆ ಅಂತ ಅತ್ತೆ, ಅತ್ತೇನೂ ಅಲ್ಲ ಕತ್ತೇನೂ ಅಲ್ಲ, ಬಾ ನನ್ನ ಜೊತೆಗೆ. ಅತ್ತೆ ಎಲ್ಲಿ ಕರ್ಕೊಂಡು ಹೋಯ್ತಿದ್ದೀರಾ ಕಣತ್ತೆ? ನೀವು ಹೊಡ್ತಿರೋದಕ್ಕೆ ಸೊಂಟ ಎಲ್ಲ ನೋವು ಬಂದ್ಬಿಟ್ಟಿದೆ ಕಣತ್ತೆ, ಅದಕ್ಕೆ ಮನೆ ಕಂಡಿದ್ದೆ ಕಣತ್ತೆ. ಹೊಸಿವತ್ತು ಮನೆ ಕತ್ತೀನಿ ಕಣತ್ತೆ. ಹೂ ಕಣವ, ಮನಿಕ 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 ಆರಾಮಾಗಿ ಮನಿಕ. ಬಿಟ್ಟಿ ಹೆಂಗೋ ಬಿದ್ದವ್ರು ಯಾರೋ ಮಾಡಾಕ್ತಾರೆ ಅಂತ ಹೇಳ್ಬಿಟ್ಟು ಆರಾಮಾಗಿ ನಿನ್ನ ಮನಿಕ ಅಲ್ಲಿ ಮಾಡೋರು ಮಾಡ್ಕೊತಾರೆ ಕ್ಯಾಮ್ಯ. ನೀನು ಯಾಕೆ ಇಷ್ಟೊಂದು ಕಷ್ಟಪಟ್ಟಿಯೇ? ಆರಾಮಾಗಿ ತಿಂದು ಉಂಡು ಎಲ್ಲನೂ ಆರಾಮಾಗಿ ಮನಿಕ. ಅಲ್ಲಿ ನನ್ನ ಮಗ ಸಾಯ್ತಾ ಇರ್ತಾನೆ. ಕೆಲಸ ಮಾಡ್ಕೊಂಡು ನೀನು ಇಲ್ಲಿ ಬಿದ್ಕೊಂಡು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರು. ಬಾ ಅಂತ ಹೇಳಿದ್ನಲ್ಲ, ಸುಮ್ಕೆ ನಾನು ಹಿಂದೆ ಗೊತ್ತಿರ್ಬೇಕು ಅಷ್ಟೇ ಏನಿಯ. ಬಾ ಸರ್ನಾ. ಅಯ್ಯೋ ಅತ್ತೆ ಏನಾದ್ರೂ 50,000 ಕೊಟ್ಬಿಟ್ಟು ನನ್ನ ಗಂಡನ ಏನೋ ಬಿಡಿಸ್ತಾವಳ ಅಂತ. ಅಯ್ಯೋ 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 ಅತ್ತೆ ಅತ್ತೆ ಅತ್ತೆ, ನನಗೆ ಗೊತ್ತು ನಿಮ್ಗೆ ವಾಪ ಎಷ್ಟೊತ್ತು ಅಂತ ಹೇಳ್ಬಿಟ್ಟು. ನನ್ನ ಮೇಲೆ ಪಿರುತಿ ಬಂದ್ಬಿಟ್ಟು ಮಗನ ಮೇಲೆ ಪಿರುತಿಗೆ ನೀವು ಬಿಡಿಸ್ತೀರಾ ಅಂತ ಗೊತ್ತಿತ್ತು. ಅದಕ್ಕೆ ನಾನು 50,000 ರೂಪಾಯಿ ಕೊಡಲಿಲ್ಲ. ನನ್ನ ಹೆಸರು ಬರೆಸ್ಲಿಲ್ಲ, ಅದಕ್ಕೆ ನಿಮ್ಮ ಮಗನ ಹೆಸರು ಬರೆಸಿದ್ದು. ಟಿಂಕಟಕ್ಕ ನಡೀರಿ ಅತ್ತೆ, ಸರ್ನ ನಡೀರಿ. ಕುಣಿಯೋದು ತಾಕತ್ತು, ಕುಣಿಸೋದು ನಂಗತ್ತು, ನಮ್ ತಾಳ ತಕ್ನ ಕುಣಿಯೋರಿದ್ರೆ ನಮ್ದೇ ದೌಲತ್ತು, ಇದ್ದರಿಯ ದೌಲತ್ತು. ಇಂಥ ಒಳ್ಳೆ ಸಿಚುಯೇಷನ್ನ ನಾನು ಯಾಕೆ ಮಿಸ್ ಮಾಡ್ಕೊಂಡ್ಲಿ? ಕಣ್ಣು ತುಂಬಿಡ್ಕೊಬಿಡ್ಬೇಕು. ಇಂಥ ಟೈಮ್ ಯಾವಾಗ ಸಿಗಕ್ಕಿಲ್ಲ ಪದಿ. ಕಣ್ಣು ತುಂಬಿಸ್ಕೊಬಿಡು. ನನ್ನ ಮೇಲೆ ನೀ ಫಿಟ್ಟಿಂಗ್ ಇಕ್ಕಿದ್ಲು ಅಲ್ವಾ, ಫಿಟ್ಟಿಂಗ್ ರಾಣಿ. ಈಗ ನನ್ನ ಕಣ್ಣಾರೆ ನೋಡ್ಬೇಕು. ಪಾರಿ ಲೇ ಪಾರಿ ಪಾರಿ, ಏಳ್ ಜಯಕ ಎಲ್ಲೇ ನನ್ನ ಮಗ? ದುಡ್ಡು ಕೊಡ ಗಂಟಲ್ವೇ ನಿಮ್ಮ ಮಗ ಎಲ್ಲೋ ಇತ್ತಾನೆ ಕಣಕ. ನಿಮ್ಗೆ ಯಾಕೆ
ನಿಮ್ಮ ಮಗನ್ ಮಾತಾಡ್ಸಂಗೂ ಇಲ್ಲ ಏನೂ ಇಲ್ಲ. ಫಸ್ಟ್ ಓಕೆ ಆಮೇಲೆ ಎಲ್ಲ ಮುಗಿಲಿ, ಆಮೇಕಿಂತ ನೋಡೋಣ. ಲೇ ಪಾರಿ, ನಾನ್ ಕಾಣ್ದಿರೋ ದುಡ್ಡಲ್ವೇ? ನಾನ್ ಕಾಣ್ದಿರೋ ದುಡ್ಡು ಅಂತ ಅನ್ಕೋಬಿಟ್ಟೆನೆ. ಅದೇ ಮತ್ತೆ ನಮ್ಮ ಅತ್ತೆ ಕಾಣ್ದಿರೋ ದುಡ್ಡಲ್ಲ ಪರಕ, ನಮ್ಮ ಅತ್ತೆಯಿಂದ ದುಡ್ಡ ಬೇಜಾನ್ ನೋಡ್ಬಿಟ್ಟೈತೆ. ಹಾ, ಏನೋ 50,000 ರೂಪಾಯಿಗೆ ಕರ್ಕೊಂಬಿಟ್ಟು ಬಂದು ಮನೆ ಕೆಲ್ಸಕ್ಕೆ ಏನೇ ಮಡಿಕತ್ತೀರಾ ಅಂತಂದ್ರೆ ಏನ್ ಹೇಳಿ? ಹಾ, ಅಷ್ಟೊಂದು ದುಡ್ಡು ನೋಡಿರೋರಾಗಿದ್ರೆ 55,000 ರೂಪಾಯಿ ಕೊಟ್ಬಿಟ್ಟು ಮಗುನ ಬುಡ್ಸ್ಕೊಂಡು ಹೋಗಿ ಕಣಕ. ನನ್ಗೇನಾರ ಹೊಟ್ಟೆ ಉರಿನೇ, ನನ್ಗೇನಾರ ಬೇಜಾರೆ. ಲೇ ಮನೆಯಳಿ, ನಿಂತಾಗ ಸಾಲ ಮಾಡಿದ್ಯಾರೆ? ನಿಮ್ ಸೊಸೆ ಪ್ರೇಮ. ಸರಿ, ನನ್ನ ಮಗ ಸಾಲ ಮಾಡೋದ್ನ ನಿನ್ನ ಹತ್ರ ಇಲ್ವಾ? ನಿಮ್ ಮಗ ಯಾಕೆ ಸಾಲ ಮಾಡ್ತಾನೆ? ನಿಮ್ ಮಗ ಮಾಡಿಲ್ಲ, ಮಾಡಿರೋದ್ ಪ್ರೇಮ. ನೋಡು, ಈ ಮನೆಯಳಿನ ನಿಂತಾಗೇನಿ ಇಟ್ಕೊಬಿಟ್ಟು ನನ್ ಮಗನ ವಾಪಸ್ ಕಳ್ಸು. ಅತ್ತೆ, ಯಾರು ಸಾಲ ಮಾಡಿರ್ತಾರೋ ಅವ್ರೇನೇನಿಯ ಅನುಭವಿಸ್ಬೇಕು. ನನ್ನ ಮಗ ಸಾಲ ಮಾಡಿಲ್ಲ ಅಂತಂದ್ಮೇಲೆ ನನ್ನ ಮಗ ಯಾಕ್ಲೆ ಅನುಭವಿಸ್ಬೇಕು? ನನ್ನ ಮಗ 10 ರೂಪಾಯಿ ಸಾಲನು ಮಾಡನಲ್ಲ, ಅವ್ನ್ ಮಾಡಕ್ ನಾನು ಬಿಡೋದೂನುವೆ ಇಲ್ಲ. ಅತ್ತೆ, ಹಂಗಂತ ನಾನ್ ಈ ಮನೆ ಕೆಲಸ ಮಾಡ್ಬೇಕಾ? ಮತ್ತೆ ನನ್ ಮಗ ಮಾಡ್ಬೇಕಾ ಬಂದ್ಬಿಟ್ಟು ಕೆಲ್ಸನ? ನೀನ್ ಮಾಡ್ಬೇಡ, ನನ್ ಮಗನ್ ಕಳಿಸ್ಬಿಡು. ಲೇ, ಸಾಲ ಇಸ್ಕೊಂಡ್ರೋಳ್ ನೀನು, ಮಜಾ ಮಾಡಿರೋಳ್ ನೀನು. ನೀನ್ ಅನ್ಭವಿಸ್ಕೊಂಡ್ ಸಾಯಿ, ನನ್ ಮಗ ಯಾಕ್ಲೆ ಸಾಯ್ಬೇಕು? ಅತ್ತೆ 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 ಪ್ಲೀಸ್ ಅತ್ತೆ, ಊರಾಗೆಲ್ಲ ನನ್ ಮರ್ಬದಿ ಹೋಯ್ತದೆ ಕಣತ್ತೆ. ಅತ್ತೆ, ನೀವೇನು ಹೇಳಿದ್ರು ಮಾಡ್ತೀನಿ. ಹೆಂಗನ ಮಾಡಿ 55,000 ರೂಪಾಯಿ ಕೊಟ್ಬಿಟ್ಟು ಬಿಡಿಸ್ಕೊಳ್ರಿ ಅತ್ತೆ. ನಾನು ಹೇಳಿಲ್ವ ಅತ್ತೆ ನಿಮಗೆ, ಒಂದು 3-4 ದಿನ ಟೈಮ್ ಕೊಡಿ, ನಾನು ಹೆಂಗೋ ದುಡ್ಡು ಅರೇಂಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಈಗ ನೀವು ನೋಡಿದ್ರೆ ಯಾಕತ್ತೆ ಹಿಂಗೆ ಮಾಡ್ತಿದ್ದೀರಾ? ಅತ್ತೆ ಪ್ಲೀಸ್ ಅತ್ತೆ, ಪ್ಲೀಸ್ ಅತ್ತೆ. ನಾನು ಇವ್ರ ಮನೆಗೆ ಇರೋಕ್ಕಿಲ್ಲ ಕಣತ್ತೆ. ಈ ಪಾರಕ ಒಸಿ ರುಬ್ಬಲ್ಲ ಕಣತ್ತೆ, ಹಾಕೊಂಡು ಚಟ್ನಿ ಹರಿತದೆ. ಬೇಡ ಅತ್ತೆ, ಪ್ಲೀಸ್ ಅತ್ತೆ, ನನ್ನ ಕೈಲಿ ಮನೆ ಕೆಲಸ ಎಲ್ಲ ಮಾಡೋಕ್ಕಾಗಕ್ಕಿಲ್ಲ ಕಣತ್ತೆ, ಪ್ಲೀಸ್ ಅತ್ತೆ. ಇದೆಲ್ಲನೂ ಇವಳ ಹತ್ರ ಸಾಲ ಇಸ್ಕೊಬೇಕಾರೆ ಯೋಚನೆ ಮಾಡಬೇಕಿತ್ತು. ಯಾಕೆ ನಿನಗೆ ಗೊತ್ತಿಲ್ವಾ ಪಾರಕ್ ಏನು ಅಂತ ಹೇಳ್ಬಿಟ್ಟು? ಪಾರಕ್ ಏನು ಅಂತ ನಿಂಗೆ ಎಲ್ಲರೂ ಊರವ್ರಿಗೆಲ್ಲನೂ ಗೊತ್ತು. 10 ರೂಪಾಯಿನೂ ಬಿಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅಂತವಳ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡು ಸಾಲ ಮಾಡೋ ಅಂತ ಅವಶ್ಯಕತೆ ಐತು ನಿಂಗೆ ಬೆಂಡ್ಲಿ? ನೋಡು, ಯಾರೋ ಮಾಡಿರೋ ತೆಪ್ಪಿಗೆ ನನ್ನ ಮಗಂಗೆ ಶಿಕ್ಷೆ ಆಗಕ್ಕೆ ನಾನು ಬಿಡಕ್ಕಿಲ್ಲ. ನನ್ನ ಮಗ ಅಂದ್ರೆ ನನ್ನ ಪಿರಾಣ. ನೀನ್ ಮಾಡಿರೋ ತೆಪ್ಪಿಗೆ ನೀನೇ ಶಿಕ್ಷೆ ಅನುಭವಿಸ್ಬೇಕು. ಹೆಂಗೋ ನನಗಂತೂ ಜ್ಞಾನೋದಯ ಆಗೋಯ್ತು. ನೀನ್ ಮಾಡ್ತಿರೋ ಮೊಳ್ಳಿ ಕೆಲಸ ಎಲ್ಲನೂ ನಂಗೆ ಸಣ್ಣಕ್ಕೆ ಅರ್ಥ ಆಯ್ತೈತೆ. ನನ್ನ ಮಗಂಗೆ ಏನು ಗೊತ್ತಾಗಲ್ಲ. ನೀನ್ ಹೆಂಗೋ ಸಿಟಿ ಹುಡುಗಿ ಹೊಸಿ ಅಂತ ಹೇಳ್ಬಿಟ್ಟು ಹಿಂಗೆ ನೀ ಮುಗ್ದಿನೇ ಮಾಡ್ತಿದ್ದೀಗೆ ನಮ್ಮನ್ನೆಲ್ಲನೂ. ಓಹೋ, ಚಾಲಾಕಿದೀಯ ನೀನಂತೂ. ನೋಡೆ, ಇಲ್ಲಿ ಇದ್ಬಿಟ್ಟು ಅದು ಎಷ್ಟು ದಿನ ಇರಬೇಕೋ ಇದ್ದು ಅವಳು ಸಾಲ ತೀರಿಸ್ಬಿಟ್ಟು ಮನೆಗೆ ಬಾ. ಅಲ್ಲಿ ಗಂಟ ಇಲ್ಲೇ ಮುಸ್ರೆ ತೊಳ್ಕೊಂಡು ಕಸ ಗುಡಿಸ್ಕೊಂಡು ಆರಾಮಾಗಿ ಇಲ್ಲೇ ಏನಿಯ ಇರು. ಅಕ್ಕ, ಈಗ ನಿಮ್ಮ ಮಗ ಬಂದ. ಅಯ್ಯೋ 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 ಮಗನೇ, ಅಮ್ಮ, ಅಯ್ಯೋ ಮಗನೇ, ಎಂತೋಳನ್ ಗಂಟ ಹಾಕ್ಬಿಟ್ಟೆ ಕಣ್ಲ ನಿನಗೆ. ನಾನು ಎಲ್ಲಾರನ್ನೂ ನೋಡಿ 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 ನಿನಗೆ ಮದುವೆ ಮಾಡ್ತೀನಿ, ಆದ್ರೆ ನೀನು ವಿಸಿದಾಗ ಎಡವಟ್ ಮಾಡ್ಕೊಬಿಟ್ನಲ್ಲ ಮಗ. ನಾನ್ ನೋಡ್ಬೇಕಿತ್ತು, ವಿಚಾರ ಮಾಡ್ಬೇಕಿತ್ತು. ಏನೋ ಪ್ಯಾಟರ್ನಾಗ ಓದವಳೆ, ನಿನಗಂತೂ ಸರಿಯಾಗಿ ವಿದ್ಯೆ ಬುದ್ಧಿ ಶಾನೆ ಇಲ್ಲ. ಇವಳನ ನಿನ್ ಜೊತೆನಾಗಿದ್ರೆ ಹೆಂಗೋ ನಿಮ್ ಸಂಸಾರ ಸಂದಾಗಿರ್ತದೆ. ಅವ್ನು ಹೆಂಗೋ ಓದ್ಕೊಂಡವ್ನಿ, ಅವ್ನಿಗೆ ಒಳ್ಳೆ ಹುಡುಗಿ ಆದ್ರೂ ಪರವಾಗಿಲ್ಲ. ನಿಂಗೋಸಿ ಸಂಡಕ್ಕೆ ಓದಿರೋಳು ಪ್ಯಾಟಾಗಿರೋಳೆ ನೀನಿಯ ಇರ್ಲಿ ಅಂತ ಹೇಳ್ಬಿಟ್ಟು ನೀನು ಮದುವೆ ಮಾಡ್ಕೊಂಬಿಟ್ಟು ಬಂದಿದ್ದಕ್ಕೆ ಎಂತಹ ಕೆಲಸ ಮಾಡ್ಬಿಟ್ಲಲ್ಲ. ಮನೆಯಾಳಿ ಬಾರ್ಲ ಮಗ, ಬಾ ಹೋಗನ್ ಬಾ. ಈ ಬೇವರ್ಸಿ ಇಲ್ಲೇ ಬಿದ್ದಿರ್ಲಿ, ಅದೇನ್ ಮಾಡ್ಕತ್ತಳೋ ಮಾಡ್ಕೊಂಡ್ಲಿ ಈ ಬೇವರ್ಸಿ. ನೋಡಿ ಹೋಗನ್ ಬಾ. ರೀ 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 ಪ್ಲೀಸ್ ರೀ, ಪ್ಲೀಸ್ ಪ್ಲೀಸ್, ನಾನಂತೂ ಇಲ್ಲಿ ಇರಕ್ಕಿಲ್ಲ ರೀ. ಪ್ಲೀಸ್ ರೀ, ನೀವೇನೇನಿಯ ಹೆಂಗನ ಮಾಡೋ ಒಂದು ಸ್ವಲ್ಪ ದಿನ ಇರಿ ಸಾಕು. ಸ್ವಲ್ಪ ದಿನ, ನೀವು ಸ್ವಲ್ಪ ದಿನ ಇದ್ಬಿಟ್ರೆ ನಾನು ಆಮೇಕಿಂದ ನಿಮ್ಮನ್ನು ಹೆಂಗನ್ವೇ 55,000 ಕೊಟ್ಟು ಬಿಡಿಸ್ಕೊಂಡು ಹೋಯ್ತೀನಿ ರೀ. ಪ್ಲೀಸ್ ರೀ, ಪ್ಲೀಸ್ 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 ರೀ, ನನ್ನ ಮಾತು ಕೇಳಿ. ನನ್ನ ಕೈಲಿ ಇರೋಕ್ಕಾಗಕ್ಕಿಲ್ಲ ರೀ ಈ ಮನೆಯಾಗೆ. ನನಗೆ ನನ್ನ ಬೆಡ್ರೂಮ್ ಬಿಟ್ಟು ಬೇರೆ ಕಡೆ ಇದ್ದೇನೂ ಬರೋಕ್ಕಿಲ್ಲ ರೀ ನನಗೆ. ರೀ ಪ್ಲೀಸ್ ರೀ, ಪ್ಲೀಸ್ ರೀ, ರೀ ರೀ, ನೀವು ಇಲ್ಲೇ ಇರ್ರಿ. ಪ್ಲೀಸ್ ರೀ. ಏಯ್, ಅಲ್ಲಿ ಉದ್ರಿಸ್ಬಿಡ್ತೀನಿ. ನೀನಂತಾಗ ಆಟ ಆಡಕ್ಕಾಗಿಲ್ಲ, ನನ್ನ ಮಗಂತಾಗ ಆಟ ಆಡ್ದಂಗೆ ಅಮ್ಮಿಕೊಂಡು ಬಿದ್ದಿರ್ಬೇಕು ಅಷ್ಟೇ. ನೀನಿಯ ಯಾರು ತಪ್ಪು ಮಾಡ್ತಾರೋ ಅವ್ರು ಮಾತ್ರ ಶಿಕ್ಷೆ ಅನುಭವಿಸ್ಬೇಕು, ಬೇರೆ ಅನುಭವಿಸಕ್ಕೆ ನಾನು ಬಿಡಕ್ಕಿಲ್ಲ. ಅದ್ರಾಗೂ ನನ್ನ ಮಗ, ನನ್ನ ದೊಡ್ಡ ಮಗ ಎಷ್ಟು ಒಳ್ಳೆನ್ ಗೊತ್ತೇನೆ. ದೇವರು ಒಂದೇ, ಅವನು ಒಂದೇ. ಇನ್ನು ಇವರಿಬ್ರು ಗಂಡು ಮಕ್ಕಳು ಕಿಲಾಡಿಗಳು. ಅರೆ ನನ್ನ ದೊಡ್ಡ ಮಗ ಪಾಪ ಮನೆ 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 ಸಂಸಾರ ಅಂತ ಹೇಳ್ಬಿಟ್ಟು ಕಷ್ಟಪಟ್ಬಿಟ್ಟು ದುಡಿತಾನೆ ಇರ್ತಾನೆ. ಅಂತ ನನ್ನ ಮಗಂಗೇನೇ ನೀನು ಮೋಸ ಮಾಡ್ಬಿಟ್ರೆ, ನೀನು ಅಡ ಇಕ್ಬಿಟ್ರೆ, ಏಯ್ ಬಿದ್ದಿರು ಪರಕ. ಅಗ್ರಿಮೆಂಟ್ ಆಗದ ಏನೈತೆ ಅದನ್ನ ತೆಗೆದು ಬಿಸಾಕ್ಬಿಟ್ಟು ಈಗ ನೋಡು, ಇವನ ಹೆಸರು ಬದಿ ಇವಳ ಹೆಸರು ಹಾಕಬಿಡು. ಸರ್ ಹೋಯ್ತದಲ್ಲಿ ಈ ಮೊಳ್ಳಿನ ಅದೇನು ಸಾಲ ತೀರ್ಸಗಂಟ ಮನೆಗೆ ಕತ್ತಿ ಇಕ್ಕ. ಅದೇನ್ ಮಾಡ್ತೀಗೋ ನಾನೇನು ಮಾಡೋಕ್ಕಾಗಿಲ್ಲ. 55,000 ರೂಪಾಯಿನ ಯಾರು ಕೊಡ್ತಾರೋ ಆವಾಗ ಬಿಡು, ಅಲ್ಲಿ ಗಂಟನೂ ಬಿಡಕ್ಕೆ ಹೋಗ್ಬೇಡ. ನೀನೇ ಮಡಿಕ. ನನ್ನ ಮಗನ ನಾನು ಕರ್ಕೊಂಡು ಹೋಯ್ತೀನಿ ಕಣವ. ನನ್ನ ಮಗನ ಕಂಡೋರ್ ಮನೆಗೆ ಬಿಟ್ಬಿಟ್ಟು ನಾನು ನಿಮ್ದೆ ನಿದ್ದೆ ಬರ್ತದೆ ಅಂತ ಅನ್ಕೋಬಿಟ್ಟ. ಅಯ್ಯಯ್ಯೋ, ಲೋ ಮಗನೇ ಬಾರ್ಲಾ, ಬಾರ್ಲಾ ಮಗನೇ ಬಾರ್ಲಾ. ನೋಡ್ಲಾ ಮಕ ಹೆಂಗ ಆಗ್ಬಿಟ್ಟೈ ಸಾಪ್ಗೆ. ನೀನ್ ಯಾಕಲ ಬೇಜಾರ್ ಮಾಡ್ಕತ್ತೀಯ? ಅವಳು ಮಾಡಿರೋ ತೆಪ್ಪಿಗೆ ನೀನ್ ಯಾಕಲ ತಲೆ ತಗ್ಸಿಯೇ? ಬಾ ಹೋಗನ್ ಬಾ. ಮಂತಕ್ಕೆ ಈ ಮನೆಯಾಳು ಇಲ್ಲೇ ಬಿದ್ದಿತ್ತಾಳೆ, ಬಾ ಮಂತಕ್ಕೆ ಹೋಗೋಣ. ರೀ 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 ಪ್ಲೀಸ್ ರೀ, ನಾನು ಬಿಟ್ಟು ಹೋಗ್ಬೇಡ್ರಿ. ಪ್ಲೀಸ್ ರೀ, ಪ್ಲೀಸ್ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಪ್ಲೀಸ್ ರೀ, ಬಿಟ್ಟು ಹೋಗ್ಬೇಡ್ರಿ ನನ್ನ. ಪ್ಲೀಸ್ ರೀ, ನೀವು ಹೇಳ್ದಂಗೆ ಕೇಳ್ತೀನಿ ರೀ. ಪ್ಲೀಸ್ ರೀ, ನೀವು ಹೇಳಿದ್ದೆಲ್ಲ ಕೇಳ್ತೀನಿ. ಮನೆಗೆ ಹೋದ್ಮೇಲೆ ಹಂಗಾರ ಮಾಡಿ ನನ್ನೂ ಕರ್ಕೊಂಡೋಗಿ. ನಾನು ಇಲ್ಲಿ ಬಿಟ್ಬಿಟ್ಟು ಹೋಗ್ಬೇಡ್ರಿ.
ಇಷ್ಟು ದಿನ ನಿನ್ನ ಮೇಲೆ ಏನೋ ನಂಬಿಕೆ ಇಕ್ಕಿದ್ದೆ. ಯಾವಾಗ ನಾನು ಅಡ ಇಕ್ದೋ ಅವಾಗೇನಿಯ ನನ್ನ ನಿನ್ನ ಮಧ್ಯೆ ಎಲ್ಲನೂ ಮುಗ್ದೋಗ್ಬಿಡ್ತು. ಕಿತ್ತೋದ್ ಮಳ್ಳಿ. ನನಗೇನೇನೆ ಇಷ್ಟೊಂದೆಲ್ಲ ಮೋಸ ಮಾಡ್ತಿದ್ದೀರ ನೀನು. ನನ್ನೇ ಕರ್ಕೊಂಡ್ಬಿಟ್ಟು ಬಂದು ಅಡ ಇಕ್ಕೋ ಮಟ್ಟು ಬಂದ್ಬಿಟ್ಟ. ನಾಳೆ ಸಂತೆಗೆ ಹೋಗ್ಬಿಟ್ಟು ಹರಾಜ್ ಹಾಕ್ಬಿಡ್ತೀಯ ನನ್ನೂನುವೆ. ಯಪ್ಪ 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 ಬಿದ್ದಿರು ಗೊತ್ತಾಯ್ತದೆ. ನೀನು ಮಾಡ್ಕೊಳ್ಳೋ ಸಾಲಕ್ಕೆ ನನ್ನ ಅಡ ಇಕ್ತೀಯ ನೀನು. ನೀನೇ ಅಡ ಇಕ್ಕಬೇಕಿತ್ತು ಮನಿಯಾಳಿ. ಅಮ್ಮ ಬಾಮ ಹೋಗೋಣ, ಹೆಂಗನ ಮಾಡ್ಕೊಳ್ಳಿ. ಇವಳು ಇಲ್ಲಿ ಬಿದ್ದಿದ್ದು ಒಂದು 4 ದಿನ ಕೆಲಸ ಮಾಡಲಿ, ಬರ್ರಿ ಹೋಗೋಣ. ಇತ್ಲಾಗ್ ಬಾ. ನೀನೇನ್ ಪದ್ದಿ ಮಾಡ್ತಿದೀಗ? ನಡಿ ನಡಿ ಹೋಗೋಣ. ಹಾ ಸರಿ ಅತ್ತೆ. ಲೇ ಪದ್ದಿ, ಇದೆಲ್ಲ ನಿನ್ ಪಿಲಾನ್ ಅಲ್ಲ ತಾನೇ? ನೋಡು, ನನ್ ತಾಯಿ ಇಕ್ಕಳಕ್ ಹೋಗ್ಬೇಡ. ನಾನ್ ಸುಮ್ನೆ ಅಲ್ಲ ನಾನು. ನೀನೇನ್ಯ ಪಿಲಾನ್ ಮಾಡಿದೀಗ ಅಂತ ಅನ್ನಿಸ್ತದೆ. ನೀನ್ ಪಿಲಾನ್ ಮಾಡಿ ಏನೇನೋ ಇಲ್ಲಿ ಬಿಟ್ಟಿದೀಗ ಅಂತ ಅನ್ನಿಸ್ತದೆ. ನೋಡು, ನೀನಿನ್ನು ಈಗ ಬಂದಿದ್ಯಾ. ನನ್ನ ಕತೆ ಅದು ಇದು ಎಲ್ಲನೂ ಗೊತ್ತಿಲ್ಲ. ನನ್ನ ತಂಟೆಗೆ ಬಂದೆ ಅಂತಂದ್ರೆ ಕೈ ಕಾಲು ನೆಟ್ಟಿಗಿರಾಕಿಲ್ಲ ನೋಡು. ಏನೇಳು, ಕೈ ಕಾಲು ಎರಡು ನೆಟ್ಟಿಗಿರಾಕಿಲ್ಲ. ಎಲ್ಲ ಮುರಿದಾಕ್ಬಿಡ್ತೀನಿ ಕೈ ಕಾಲು ಎಲ್ಲನೂ. ನೋಡು, ಸುಂಕಿ ಅತ್ತೆಗಳ್ಬಿಟ್ಟು ನಾನು ಕರ್ಕೊಂಡು ಹೋಗಂಗೆ ಮಾಡು. ನೀನೇ ಇದೆಲ್ಲ ಪಿಲಾನ್ ಮಾಡಿರ್ತೀಯ ಅಂತ ನನಗೆ ಗೊತ್ತು. ನೋಡು, ನಾವೆಲ್ಲ ಒಂದೇ ಮನೆಗಿರೋದು. ಎಲ್ಲ ಹೊಂದ್ಕೊಂಡು ಸಂದಾಕಿರೋಣ, ಸರಿನಾ? ಈ ಗಲಾಟಿ ಪಲಾಟಿ ಎಲ್ಲ ಬೇಕಾ? ಲೇ, ಶುರು ಮಾಡಿದ್ ನೀನೇನಿಯ, ಮುನ್ನಡೆಸ್ಕೊಂಡೋಯ್ತೀರ ನಾನಷ್ಟೇನೆ. ನೀನ್ ಶುರುನೇ ಮಾಡ್ಲಿಲ್ಲ ಅಂದಿದ್ರೆ ನಾನು ಯಾಕಲೇ ಸುಮ್ಮನೆ ತಲೆ ಕೆಡ್ಸ್ಕೊತಾ ಇದ್ದೆ? ನಾವು ಕುಣಿಯೋದ್ರಾಗ ಫೇಮಸ್ಸು ಅಂತದ್ರಾಗ ಕಾಲು ಗೆಜ್ಜೆ ಕಟ್ಟಿದ್ಯಾ. ಟಕ 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 ಕುಣಿತಿರೋದೇನಿಯಾ? ಪರಕ ಜಮಾಯಿಸು ಜಮಾಯಿಸು. ಅವ ಅಣ್ಣಯ್ಯ ಆಗಿದ್ರೆ ಪಾದ ತೊಳೆಯಕ್ಕೆ ಆಯ್ತಿರ್ಲಿಲ್ಲ, ಕಸ ಗುಡ್ಸಕ್ಕೆ ಆಯ್ತಿರ್ಲಿಲ್ಲ, ಅಡುಗೆ ಮಾಡಕ್ಕೆ ಆಯ್ತಿರ್ಲಿಲ್ಲ. ಅದೇನಿಯಾ, ಇವಳ ಹತ್ರ ಆದ್ರೆ ಎಲ್ಲ ಕೆಲಸನೂ ಮಾಡಿಸ್ಕೋಬೋದು. ಪಾರಕ್ಕ ಅಯ್ಯೋ, ಇವತ್ತು ನಮ್ಮ ಮನೆಯಾಗ ಪಾಯಸ ಮಾಡಿದ್ದೆ. ಪಾಯಸ ಇಲ್ಲ ಇಷ್ಟೊತ್ತಿಗೆ ತಣ್ಣಗೆ ಹೋಗ್ಬಿಟ್ಟಿರ್ತದೆ. ಅಯ್ಯೋ ಪಾಯಸ, ಫಸ್ಟ್ ಹೋಗ್ಬಿಟ್ಟು ಪಾಯಸನ ತಿನ್ಬೇಕಪ್ಪ. ಬರ್ತೀನಿ, ಒಯ್ತೀನಿ. ಲೇ ಪೊದ್ದಿ, ಪದ್ದಿನ ವಿಷಯ ಬ್ಯಾಡಮ್ಮ ಶಿಷ್ಯ. ಪದ್ದಿಗಿಂತ ವಾಸಿ ಕಣ್ಣು ತೆಪ್ಪಗಿರೋ ವಿಷಯ. ಸಂಟಕ್ ನಕ್ 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 ನ. ಪೊದ್ದಿ ಬಹಳ ಅಂದ್ರೆ ಬಹಳ ಚಾಲಾಕ ಅವಳೆ. ಪದ್ದಿ ಮಾತ್ರ ನೋಡ್ವೆ. ಅಬ್ಬಬ್ಬಬ್ಬಬ್ಬಬ್ಬ. ಯವ್ವ, ಏನ್ ಮುಖ ನೋಡ್ತಾ ಇದೀಗ? ಬಾ ಬಾ, ಮನೆ ಕೆಲಸ ಶಾನೆ ಐತೆ.